ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾದಂಥ ವಿಡಿಯೋಗಳು ರಿಲೇಟೆಡ್ ಟು ಕನ್ಯಾ ರಾಶಿ ಆಗ್ತಾನೇ ಇರ್ತೀನಿ ನಾನು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಪೇಜ್ನ ಫಾಲೋ ಮಾಡಿ ಇಟ್ಕೊಳ್ಳಿ, ಒಳ್ಳೆಯದಾಗಲಿ. ಈ ಒಂದು ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಒಂದಿಷ್ಟು ಎಚ್ಚರಿಕೆಗಳನ್ನು ಅಥವಾ ಏನೇನು ಒಳ್ಳೆಯದಾಗಬಹುದು ಅನ್ನೋಂಥದ್ದನ್ನು ಒಂದು ಮಾಸ ಮಾರ್ಗದರ್ಶನ ಮಾಡಲಿದ್ದೇನೆ. ಅಂದರೆ ಈ ತಿಂಗಳಲ್ಲಿ ಹೆಂಗಿರ್ಬೇಕು ನೀವು ಅನ್ನೋ ಥರ ಒಂದು ಮಾಡಲಿದ್ದೇನೆ. ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಮಾರ್ಗದರ್ಶನ. ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡ್ಕೊಂಬರೋಣ. ಕರ್ಕಾಟಕ ರಾಶಿಯಲ್ಲಿ ಕುಜಗ್ರಹ, ಕನ್ಯಾ ರಾಶಿಯಲ್ಲಿ ಕೇತುಗ್ರಹ, ವೃಶ್ಚಿಕ ರಾಶಿಯಲ್ಲಿ ಬುಧಗ್ರಹ, ಅದೇ ವೃಶ್ಚಿಕ ರಾಶಿಯಲ್ಲಿ ಡಿಸೆಂಬರ್ 15ರ ತನಕ ರವಿ, ನೆಕ್ಸ್ಟ್ ಧನುರ್ ರಾಶಿಯಲ್ಲಿ ಡಿಸೆಂಬರ್ 15ರ ನಂತರ ರವಿಗ್ರಹ, ಮಕರದಲ್ಲಿ ಶುಕ್ರಗ್ರಹ, ಕುಂಭದಲ್ಲಿ ಶನಿಗ್ರಹ, ಮೀನದಲ್ಲಿ ರಾಹುಗ್ರಹ. ಇದು ಪ್ರಧಾನವಾದಂತಹ ಗ್ರಹಸ್ಥಿತಿಗಳು. ವೃಷಭ ರಾಶಿಯಲ್ಲಿ ಗುರುಗ್ರಹ. ಇದು ಪ್ರಧಾನವಾದಂತಹ ಗ್ರಹಸ್ಥಿತಿಗಳು. ಕನ್ಯಾ ರಾಶಿಯವರಿಗೆ ಯಾವ ರೀತಿಯಲ್ಲಿದೆ ಈ ತಿಂಗಳು ಅಂತ ನೋಡ್ಲಿಕ್ಕೆ ಹೋದಾಗ, ಫಸ್ಟ್ ಥಿಂಗು ನಿಮ್ಮ ಜಾಬ್ ಬಗ್ಗೆ ನೀವು ನೋಡ್ಕೊಳ್ಬೇಕಾಗ್ತದೆ. ನಿಮಗೆ ವ್ಯಯಾಧಿಪತಿ ಕರ್ಮಾಧಿಪತಿಯ ಯುತಿ ಇರ್ತದೆ. ಸೊ ಡಿಸೆಂಬರ್ 15ನೇ ತಾರೀಕಿನ ತನಕ ನಿಮಗೆ ನಿರುದ್ಯೋಗಿಗೆ ಉದ್ಯೋಗ ಸಿಗಲ್ಲ. ನೀವೇನು ಮಾಡ್ತೀರಾ, ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಲಾಸ್ಟ್ ಮಂಡಲ್ಲಿ ಕೈ ತಪ್ಪು ಹೋಗ್ತಾ ಇರುತ್ತೆ. ಡಿಸೆಂಬರ್ 15 ದಾಟಿತು ಅಂತಂದರೆ ಪಕ್ಕಾ ಕನ್ಯಾ ರಾಶಿ ನಿರುದ್ಯೋಗಿಗೆ ಉದ್ಯೋಗ ಸಿಗುತ್ತೆ. ಜಸ್ಟ್ ಮಾಡಬೇಕಾದ್ರೇನೋ ಡಿಸೆಂಬರ್ 15ರ ತನಕ ವೆಯ್ಟ್ ಮಾಡಬೇಕು. 15ರ ನಂತರ ನಿಮಗೆ ಕೆಲಸ ಸಿಗುತ್ತೆ. ಆಲ್ರೆಡಿ ಕೆಲಸದಲ್ಲಿರ್ತಕ್ಕಂಥ ಕನ್ಯಾ ರಾಶಿಯವ್ರ ಕಥೆ ಏನಪ್ಪ, ರಿಸೈನ್ ಮಾಡೋಣ ಹಿಂಗೆ ಅನ್ನಿಸ್ತಾನೆ ಇರ್ತದೆ. ನನ್ನ ಅನಿಸಿಕೆ ಪ್ರಕಾರ ಡಿಸೆಂಬರ್ ತಿಂಗಳಲ್ಲಿ ಕನಿಷ್ಠ ಪಕ್ಷ ಆಲ್ರೆಡಿ ಜಾಬಲ್ಲಿರ್ತಕ್ಕಂಥ ಸುಸ್ಥಿರವಾದ ಉದ್ಯೋಗದಲ್ಲಿರ್ತಕ್ಕಂಥ ಅನೇಕ ಜನ ಕನ್ಯಾ ರಾಶಿಯರು ಒಂದೇ ಕೆಲಸ ಕಳ್ಕೊಂತಾರೆ, ಇಲ್ಲ ಕೆಲಸ ಬಿಟ್ಟುಬಿಡ್ತಾರೆ, ಅವರೇ ಬಿಟ್ಟುಬಿಡ್ತಾರೆ, ಇಲ್ಲ ಅವರೇ ತೆಗೆದಾಕ್ಬಿಡ್ತಾರೆ, ಇಲ್ಲ ಇವರೇ ಬಿಟ್ಟುಬಿಡ್ತಾರೆ, ಬೇರೆ ಏನೇನೋ ಆಸೆ ಆಕಾಂಕ್ಷೆಗಳನ್ನ ಹೊತ್ಕೊಂಡು ಆಯ್ತಲ್ವಾ. ಸೊ ಆದ್ದರಿಂದ ಉದ್ಯೋಗ ಕಳೆದುಕೊಳ್ಳುವ ಯೋಗ ಫಲಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ನಿಮ್ಮ ಆಸೆ ಆಕಾಂಕ್ಷೆಯಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ದೊಡ್ಡ ಜನರ ಕಣ್ಣು ಮುಂದೆ ಬೀಳಬೇಡಿ. ಸೈಲೆಂಟಾಗಿ ಎಲೆಮರೆ ಕಾಯ್ತಾರ ನಲ್ಲಿ ನಿಮ್ಮ ಕೆಲಸಗಳು ನೀವು ಮಾಡ್ಕೊಂಡು ಹೋಗ್ತಾ ಇರಿ. ಪ್ರಮೋಷನ್ ಕೇಳಕ್ಕೆ ಹೋಗೋದು, ಸ್ಯಾಲ್ರಿ ಹೈಕ್ ಕೇಳೋಕ್ಕಾಗೋದು, ಅಲ್ಲಿ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸೋದು, ಹೆಂಗ್ರಿ ಮಾಡೋಕ್ಕಾಗಲ್ಲ ನಮ್ದು ಯೂನಿಯನ್ನು ಅಂತಿಬಿಟ್ಟು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಸಮಸ್ಯೆ ಆಗುತ್ತೆ. ಆಮೇಲೆ ಮಾತು ಮನೆ ಕೆಡಿಸುತ್ತೆ, ಕೆಲಸನೇ ಕೆಡಿಸುತ್ತೆ ನಿಮ್ಮದು, ಆಯ್ತಲ್ವಾ. ಹುಷಾರಾಗಿರಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ತೀರಾ ಆರೋಗ್ಯ ಹಾಳಾಗ್ತಕ್ಕಂಥದ್ದಿಲ್ಲ. ಬಟ್ ಮೊದಲ 15 ದಿನಗಳು ಸ್ವಲ್ಪ ಇದೆ. ಮೊದಲು 15 ದಿನಗಳು ಸ್ವಲ್ಪ ನಿಮಗೆ ಗಂಟಲು ನೋವು ಜಾಸ್ತಿ ಬರುವಂಥದ್ದು, ಮಾತಾಡೋಕ್ಕೆ ಆಗದೆ ಇರತಕ್ಕಂಥದ್ದು, ತೀರಾ ಮುದ್ದೆನೂ ನುಂಗೋಕ್ಕಾಗಲ್ಲ ಸರ್, ಗಂಟಲು ತುಂಬ ನೋಯ್ತಾ ಇದೆ ಅಂತೆಲ್ಲ ಆ ಥರ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಗಂಟಲು, ನಾಲಿಗೆ, ಪಿತ್ತ, ತಲೆನೋವು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು ಅಜೀರ್ಣ ಕೆಲವ್ರಿಗೆ ಆಗುತ್ತೆ. ಅಜೀರ್ಣ, ತಿಂದಿದ್ದು ಜೀರ್ಣ ಆಗಲ್ಲ, ಸರಿಯಾಗಿ ಮೋಷನ್ ಆಗಲ್ಲ. ಇದ್ರ ಒಂದಕ್ಕೊಂದಕ್ಕೆ ರಿಲೇಟೆಡ್ ಆಗಿ ಸಮಸ್ಯೆ ಆಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಕಂಡು ಬರ್ತದೆ. ಸೊ ಆರೋಗ್ಯ ಅಂದರೆ ನೀವು ಎಕ್ಸಸೈಸ್ ಮಾಡಿಕೊಂಡು, ಆಮೇಲೆ ಟೈಮ್ ಊಟ ಸರಿಯಾಗಿ ಮಾಡಿಕೊಂಡು, ಆಮೇಲೆ ಗಂಟ್ಲು ನೋವು ಬರದೇ ಇರೋಂಗೆ ಈಗ ಐಸ್ ಕ್ರೀಮ್ ತಿನ್ನಬಾರ್ದು. ಡಿಸೆಂಬರು ಚಳಿಗಾಲ, ರುಚಿ ಆಗುತ್ತೆ ಅಂದ್ಕೊಂಡು ಐಸ್ ಕ್ರೀಮ್ ತಿಂದ್ಬಿಟ್ರೆ ಏನಾಗುತ್ತೆ, ಗಂಟ್ಲು ನೋವು ಬರುತ್ತೆ. ಆಮೇಲೆ ಎಲ್ಲಂದರೆ ತಣ್ಣೀರು ಚೆನ್ನಾಗಿ ಕೋಲ್ಡ್ ವಾಟರ್ ಎಲ್ಲ ಕುಡಿಬಿಟ್ರೆ, ಯಾರು ನೀರು ಕುಡಿದ್ಬಿಟ್ರಲ್ಲ, ಬಿಸಿನೀರೇ ಕುಡಿತೀನಿ, ಮನೇಲೇ ನೀರು ಕುಡಿತೀನಿ ಅಂತಂದ್ರೆ ಅದಾಗಲ್ಲ. ಸೊ ಆ ಥರ ನಿಮ್ಮನ್ನು ನೀವು ಕಂಟ್ರೋಲ್ ಇಟ್ಕೊಂಡ್ರೆ ಏನೋ ಅಂಥ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ, ಆಯ್ತಲ್ವಾ. ಸೊ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನವನ್ನು ಹರಿಸ್ಬೇಕಾಗತ್ತೆ. ಆರೋಗ್ಯ ನಿಮ್ಮ ಕೈಲಿದೆ, ನೀವು ಸರಿ ಮಾಡಿಟ್ಕೋಬೇಕು. ಹಣಕಾಸಿನ ವಿಚಾರಕ್ಕೆ ಬಂದರೆ ಆಮೇಲೆ ಆರೋಗ್ಯದ ವಿಚಾರದಲ್ಲಿ ಇನ್ನೊಂದು ಭಯಂಕರವಾದಂಥ ಸಮಸ್ಯೆ ಏನು ಗೊತ್ತಾ, ಅಷ್ಟಮಾಧಿಪತಿ ಕುಜ ನೀಚ ಸ್ಥಿತಿಯಲ್ಲಿರ್ತಾನೆ. ಆದ್ದರಿಂದ ಸ್ವಲ್ಪ ನೀವು ಸಪ್ತಮಾಧಿಪತಿ ಚೆನ್ನಾಗಿದ್ದಾನೆ, ಬಟ್ ಅಷ್ಟಮಾಧಿಪತಿನೂ ಇಂಪಾರ್ಟೆಂಟ್. ಅದೇ ಕುಜ ನೀಚ ಸ್ಥಿತಿಯಲ್ಲಿದ್ದಾನೆ. ಆದ್ದರಿಂದ ಆಲ್ರೆಡಿ ಆರೋಗ್ಯ ಹಾಳಾಗಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಮಾತ್ರ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಮೇಲಿಂದ ಮೇಲೆ ಇನ್ನೊಂದು ಮತ್ತೊಂದು, ಒಂದು ಸರಿ ಹೋದರೆ ಇನ್ನೊಂದು ಸರಿ ಹೋಗಲ್ಲ ಅನ್ನೋ ಥರ ಹಂಗಾಗತ್ತೆ. ಆಲ್ರೆಡಿ ನಿಮ್ಮ ಆರೋಗ್ಯ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಾದರೆ ನೋ ಪ್ರಾಬ್ಲಮ್ಮು. ಆಕ್ಸಿಡೆಂಟ್ಗಳಾಗ್ದಿರಂಗೆ ನೋಡ್ಕೊಳ್ರಿ ಸಾಕು, ದೊಡ್ಡ ಅಪಘಾತಗಳಾಗ್ದಿರಂಗೆ ನೋಡ್ಕೊಳ್ರಿ ಸಾಕು, ಆ ಥರ. ಬಟ್ ಆಲ್ರೆಡಿ ಆರೋಗ್ಯ ಸರಿ ಇಲ್ಲ ಸರ್, ಹೋದ ತಿಂಗಳಿನೇ ಹುಷಾರಿಲ್ಲ, ಅದಕ್ಕೂ ಒಂದು 2 ತಿಂಗಳಿಂದ ಈಚೆಗೆ ತುಂಬ ಆರೋಗ್ಯ ಸರಿ ಇಲ್ಲ ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ಸರಿ ಹೋಗೋ ಚಾನ್ಸೇ ಇಲ್ಲ ಅಂತ ಅರ್ಥ, ಆಯ್ತಲ್ವ. ಅದು ಬೇರೆ ಕಾರಣಗಳು ಬಂದ್ಬಿಡುತ್ತೆ. ಜೊತೆಗೆ ಕುಜಾನು ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಬರ್ತಾನೆ. ಸೊ ಅದರಿಂದ ಬಹಳ ಗಮನ ಹರಿಸ್ಬೇಕು ಈ ವಿಚಾರದಲ್ಲಿ. ನೆಕ್ಸ್ಟ್ ಬಂದು ಹಣಕಾಸಿನ ವಿಚಾರ. ಆಮೇಲೆ ಕುಟುಂಬದ ವಿಚಾರ ಒಂದು ಹೇಳಬೇಕು. ತೃತೀಯಾಧಿಪತಿನೂ ಕುಜ ಆಗ್ತಾನೆ. ಸೊ
ಅಣ್ಣ ತಮ್ಮಂದಿರ ಜೊತೆಗೆ ಯಾವುದೋ ಒಂದು ವಿಚಾರವಾಗಿ ತುಂಬ ಅಣ್ಣ ತಮ್ಮಂದಿರ ಮಧ್ಯೆ ಅಕ್ಕ ತಂಗಿಯರ ಮಧ್ಯೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಇರ್ತದೆ. ತೃತೀಯಾಧಿಪತಿ ನೀಚ ಆಗ್ಬಿಡ್ತಾನೆ ಕುಜ. ಆದ್ದರಿಂದ ಸೊ ಅದರಿಂದ ಇದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು. ಅಣ್ಣ ತಮ್ಮಂದಿರ ಜೊತೆ ಜಗಳ ಮನಸ್ತಾಪ ಆಗದಂಗೆ ನೋಡ್ಕೊಳ್ಬೇಕು. ಆಮೇಲೆ ಅಣ್ಣ ತಮ್ಮಂದಿರಿಗೆ ಆರೋಗ್ಯ ಬಾಧೆ ಆದರೆ, ಚಿಕ್ಕ ಆರೋಗ್ಯ ಬಾಧೆ ಆದರೂ ಸಹ ತಕ್ಷಣ ಅದಕ್ಕೇನು ಬೇಕು ಔಷಧೋಪಚಾರಗಳು ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ಬಿಡ್ಬೇಕು. ಇಲ್ಲ ಅಂತಂದರೆ ಕೆಟ್ಟು ಕೆಲಸ ಅಂತ ಅರ್ಥ. ಸೊ ಯಾಕೆಂದ್ರೆ ತೃತೀಯಾಧಿಪತಿ ನೀಚ ಸ್ಥಿತಿಯಲ್ಲಿ ಇರಬಾರ್ದು. ಆ ಕಾರಣಕ್ಕೋಸ್ಕರ ಈ ಡಿಸೆಂಬರ್ ತಿಂಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ. ಇನ್ನು ನಿಮಗೆ ವ್ಯಯಾಧಿಪತಿ, ಯಾಕೆಂದರೆ ನೋಡಿ ಅಣ್ಣ ತಮ್ಮಂದಿರ ವಿಚಾರವಾದಲ್ಲಿ ವ್ಯಯಾಧಿಪತಿ ಡಿಸೆಂಬರ್ 15ರ ತನಕ ತೃತೀಯದಲ್ಲಿರ್ತಾನೆ. ತೃತೀಯಾಧಿಪತಿ ನೀಚ ಸ್ಥಿತಿಯಲ್ಲಿರ್ತಾನೆ. ಸೊ ಯಾವುದೇ ಕಾರಣಕ್ಕೂ ಅಣ್ಣ ತಮ್ಮಂದಿರ ಜಗಳ ಆಗೇ ಆಗುತ್ತೆ, ಅಥವಾ ದೂರ ಆಗುವಂಥದ್ದು, ಅಥವಾ ಅಣ್ಣ ತಮ್ಮಂದಿರಿಗೆ ಏನೋ ಸಮಸ್ಯೆ ಆಗುವಂಥದ್ದು. ಕಟ್ಟಿಟ್ಟ ಬುತ್ತಿ ಅಂತ ಕಂಡು ಬರ್ತಾ ಇದೆ. ಬಹಳ ಅವ್ರಿಗೆ ಹುಷಾರಾಗಿರ್ಲಿಕ್ಕೆ ಹೇಳಿ, ಅಥವಾ ನೀವು ಚೆನ್ನಾಗಿ ಹುಷಾರಾಗಿ ನೋಡ್ಕೊಳ್ಳಿ ಅವ್ರನ್ನ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ನೋಡಿ, ಸಾಮಾನ್ಯವಾಗಿ ಕನ್ಯಾ ರಾಶಿಯ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಏರಿಳಿತಗಳು ಜಾಸ್ತಿ. ಒಂದೊಂದು ಸಲ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಒಂದು ಸಲ ಫುಲ್ಲು ಡಲ್ ಹೊಡೆದೋಗುತ್ತೆ. ಯಾವಾಗ ಫುಲ್ ಡಲ್ ಹೊಡೆದೋಗುತ್ತೆ ಅಂದ್ಕೊಂಡು ಏನು ಬಂಡವಾಳನ ಹಾಕ್ಕೊಂಡ್ರಲ್ಲ ಅವಾಗ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತೆಲ್ಲ ಬಂಡವಾಳ ಹಾಕೊಂಡು ಕೂತಿರ್ತೀರ, ವ್ಯಾಪಾರನೇ ಇರಲ್ಲ. ಸೊ ಈ ಥರ ವ್ಯತ್ಯಾಸಗಳು, ಫ್ಲಕ್ಚುಯೇಷನ್ಸ್ ಇರುತ್ತೆ. ಲಾಭಾಧಿಪತಿ ಚಂದ್ರ ಆದ ಕಾರಣ. ಆದರೆ ಇಲ್ಲೇನಾಗುತ್ತೆ, ಈ ಬಾರಿ ಸಮಸ್ಯೆ ಚಂದ್ರನಿಂದಲ್ಲ, ಈ ಬಾರಿ ಸಮಸ್ಯೆ ಕುಜನಿಂದ. ಸೊ ಏನಾಗುತ್ತೆ, ಲಾಭಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ಕುಜ ಅಂದ ತಕ್ಷಣ ರಿಯಲ್ ಎಸ್ಟೇಟ್ ಸರಿಯಾಗಿ ಹೊಡ್ತಾ ಕೊಡುತ್ತೆ. ಭೂಮಿ ವ್ಯವಹಾರಗಳ ಮಾಡೋ ಬಿಸ್ನೆಸ್ ಮಾಡೋರಿಗೆಲ್ಲರೂ ಹೊಡ್ತಾ ಕೊಡುತ್ತೆ. ಹೋಟೆಲ್ ಬಿಸ್ನೆಸ್ ಅವ್ರಿಗೆ ಹೊಡ್ತಾ ಕೊಡುತ್ತೆ. ಆಮೇಲೆ ದವಸ ಧಾನ್ಯ ಮಾಡ್ತಕ್ಕಂಥ ಜನರಲ್ ಸ್ಟೋರ್ಸ್ನವ್ರಿಗೆ ಹೊಡ್ತಾ ಕೊಡುತ್ತೆ. ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡೋರಿಗೂ ಹೊಡ್ತಾ ಕೊಡುತ್ತೆ. ಸೊ ಕುಜ ಏನೇನು ಬರ್ತಾನೆ ಅಲ್ಲೆಲ್ಲ ಹೊಡ್ತಾ ಕೊಡುತ್ತೆ. ಲಾಭದಲ್ಲಿ ನೀಚ ಸ್ಥಿತಿಯಲ್ಲಿ ಕುಜ. ಕೆಲವರು ಸಾಫ್ಟ್ವೇರ್ ಓನರ್ಗಳೇ ಹಾಕ್ಬಿಟ್ಟಿರ್ತೀರ, ನಿಮ್ಮದೇ ಸ್ವಂತ ಸಾಫ್ಟ್ವೇರ್ ಕಂಪ್ನಿಗಳು ನಡೆಸ್ತಾ ಇರ್ತೀರ. ಪಾಪ ಝೀರೋಯಿಂದ ಮೇಲೆ ಬಂದಿರ್ತೀರ, ನೀವು ನಿಮ್ಮದೇ ಒಂದು ದೊಡ್ಡ ಎಂಪೈರ್ ಕ್ರಿಯೇಟ್ ಮಾಡಿರ್ತೀರ. ಕುಜ ನೀಚ ಲಾಭಸ್ಥಾನದಲ್ಲಿ. ಸೊ ಭಾಳ ಎಚ್ಚರಿಕೆಯಿಂದಿರಿ. ಹೊಸದಾಗಿ ಏನೂ ಬಂಡವಾಳ ಹೂಡಿಕೆ ಮಾಡಬೇಡಿ. ಈಗ ಏನಿದೆ ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಟ್ರೈನು ಅಂದರೆ ಟ್ರ್ಯಾಕಲ್ಲಿ ಹೋಗ್ತಾ ಇರಬೇಕು. ನೀವು ಏನೇನೋ ಹೊಸ್ದಾಗಿ ಬಂದಿದೆ, ನಮ್ಮ ಟ್ರ್ಯಾಕ್ ಬಿಟ್ಟು ಮೇಲ್ಗಡೆ ಹೋಗ್ತೀವಿ, ಅದೊಂದು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಇದಕ್ಕೆ ಇನ್ನೊಂದು 4-5 ಬೋಗಿಗಳನ್ನ ಎಕ್ಸ್ಟ್ರಾ ಸೇರಿಸ್ತೀವಿ ಅಂತಂದ್ರು ಬಿಸ್ನೆಸ್ಗೆ ಮುಗೀತು ಕತೆ ಅಂತ ಅರ್ಥ. ಏನು ಹೋಗ್ತಿದೋ ಅದೇ ಹೋಗ್ತಾ ಇರಬೇಕು, ಸೈಲೆಂಟಾಗಿ ಹೋಗ್ತಾ ಇರಬೇಕು, ಜಾಸ್ತಿ ಏನು ಮಾಡೋಕ್ಕೆ ಹೋಗ್ಬಾರ್ದು. ಆಯಿತಾ? ಸಾಲಗಳ ವಿಚಾರಕ್ಕೆ ಬಂದರೆ ಸಾಲಗಳು ಮಾಡಬಹುದು, ಅಂದರೆ ಸಾಲಗಳು ಸಿಗುತ್ತೆ, ಹಾಗೂ ಸಾಲಗಳು ತೀರ್ಸೋಕ್ಕೂ ಅವಕಾಶ ಚೆನ್ನಾಗಿದೆ. ಸಾಲ ಸಿಗೋ ವಿಚಾರದಲ್ಲೂ ತೊಂದರೆ ಇಲ್ಲ, ಸಾಲ ತೀರಿಸೋ ವಿಚಾರದಲ್ಲೂ ತೊಂದರೆ ಇಲ್ಲ. ಸಾಲ ತೀರಿಸೋ ವಿಚಾರದಲ್ಲಿ ಮಾತ್ರ ನೀವು ಮನಸ್ಸು ಮಾಡಲ್ಲ ಅಂತ ಕಂಡು ಬರ್ತಾ ಇದೆ. ನೋಡೋಣ ಬಿಡು, ಮಾಡೋಣ ಬಿಡು, ಬಿಡಿ ನಾ ಬೇರೆ ಟೈಮ್ ಇದೆ, ಈ ಥರ ಎಲ್ಲ ಯೋಚನೆ ಮಾಡಿಬಿಡ್ತೀರಾ. ಸೊ ಆ ಥರ ಮಾಡಬೇಡಿ. ಸಾಲ ರಹಿತನಾದವನೇ ಸುಖ ಪುರುಷ. ಸೊ ಆದ್ದರಿಂದ ಯಾರೋ ಒಬ್ಬರು ಕೂಡ ನಿಮಗೆ ಫೋನ್ ಮಾಡಿ ಯಾವಾಗ ಕೊಡ್ತೀಯ ಕಾಸು ಅನ್ನಂಗೆ ಇರಬಾರ್ದು. ಅದು ಅವಾಗ ಮಲ್ಕೊಂಡ್ರೆ ಬರೋ ನಿದ್ದೆ ಇದೆಯಲ್ಲ, ಸೂಪರ್ ನಿದ್ದೆ ಅದು. ಅದು ಬಿಟ್ಬಿಟ್ಟು ಅವನು ಯಾವಾಗೋ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಕೊಡ್ತಾನೋ ಇಲ್ವೋ, ಇವ್ರ ಹತ್ರ ಇಸ್ಕೊಂಬಿಟ್ಟಿದ್ದೀನಿ, ಫೋನ್ ರಿಂಗ್ ಆದ ತಕ್ಷಣ ಅಯ್ಯೋ ನನ್ನ ಫೋನ್ ಮಾಡ್ದಲ್ಲಪ್ಪ ಏನು ಮಾಡಲಿ, ಆ ಥರ ಯೋಚನೆ ಮಾಡ್ಕೊಂಡಿರುವಂತಹ ಜೀವನವೇ ಅಲ್ಲ ಅದು. ಸೊ ಅದರಿಂದ ಸಾಲದ ವಿಚಾರದಲ್ಲಿ ಭಾಳ ಕೇರ್ಫುಲ್ಲಾಗಿರ್ಬೇಕು ನೀವು. ಅವಕಾಶಗಳು ಈಗ ಚೆನ್ನಾಗಿದೆ, ತೀರಿಸೋ ಅವಕಾಶವೂ ಇದೆ. ಇನ್ನು ಮಾಡಲೇಬೇಕು ಅಂತಂದರೆ ಈ ಹೋಮ್ ಲೋನು, ಮನೆ ಕಟ್ಟಲಿಕ್ಕೆ ಆದರೆ ಭೂಮಿ ತಗೊಳಕ್ಕೆ ಲೋನ್ ತಗೊಳಕ್ಕೆ ಹೋಗ್ಬೇಡಿ, ಭೂಮಿ ವ್ಯವಹಾರನೇ ಮಾಡಿಬಿಡ್ರಿ. ಸೈಟ್ ಸೇಲ್ ಮಾಡೋದು, ಸೈಟ್ ಖರೀದಿ ಮಾಡೋದು ಏನೋ ಮಾಡೋಕ್ಕೆ ಹೋಗ್ಬೇಡಿ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೂ ದುಡ್ಡು ಸಿಗುವ ಯೋಗ ಚೆನ್ನಾಗಿದೆ, ಭೂಮಿ ಸಿಗುವ ಯೋಗ ಚೆನ್ನಾಗಿಲ್ಲ. ನಿಮಗೆ ನೆನಪಿಟ್ಕೊಳ್ಳಿ ಈ ವಿಚಾರದಲ್ಲಿ ಪಿತ್ರಾರ್ಜಿತ ಆಸ್ತಿ ಬಂದರು. ಸೊ ಅದರಿಂದ ಭೂಮಿ ವಿಚಾರದಲ್ಲಿ ಚೆನ್ನಾಗಿಲ್ಲದ ಕಾರಣ ಈಗ ಸದ್ಯಕ್ಕೆ ಡಿಸೆಂಬರ್ಲಿ ಭೂಮಿ ವ್ಯವಹಾರನೇ ಮಾಡೋಕ್ಕೆ ಹೋಗಬೇಡಿ. ಪಿತ್ರಾರ್ಜಿತ ಆಸ್ತಿ ದುಡ್ಡು ಬೇಕು ಅಂದರೆ ಮುಂದುವರಿಸಿ ಮಾತುಕತೆ, ದುಡ್ಡು ಬೇಡ ಭೂಮಿನೇ ಬೇಕು ಅಂದರೆ ಈಗ ಮಾತಾಡೋಕ್ಕೆ ಹೋಗಬೇಡಿ. ಪಿತ್ರಾರ್ಜಿತ ಆಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್ ನಂತರ ಮಾತಾಡ್ತೀನಿ ಬಿಡಿ, ಇವಾಗೇನು ಬೇಡ ಅಂತ ಸುಮ್ಮನೆ ಹಾಕ್ಬಿಡ್ರಿ, ಅದನ್ನು ಮುಂದೆ ಹಾಕ್ಬಿಡ್ರಿ. ಕೋರ್ಟು ಕಚೇರಿ ವ್ಯವಹಾರ ಇನ್ನೂ ಅದೇ ಸುತ್ತಾಟ, ಅದೇ ಎಳೆದಾಟ, ಅದೇ ಬಡದಾಟ. ಗುರುಬಲ ಒಂಚೂರು ನಿಮ್ಮನ್ನು ಕಾಪಾಡುತ್ತೆ, ಒಂಚೂರು ನಿಮ್ಮ ಕಡೆ ಪಾಸಿಟಿವ್ ಇರುತ್ತೆ. ಬಟ್ ಆ ಕಡೆಯವರು ಸರಿಯಾಗಿ ಸಿಗ್ತಾ ಇರಲ್ಲ ಗಾಳಕ್ಕೆ. ಸೊ ಅದೊಂದು ಸ್ವಲ್ಪ ಎಳೆದಾಡುತ್ತೆ, ಬೇಜಾರಾಗುತ್ತೆ. ಈ ಶತ್ರು ಬಾಧೆ, ಮಾಟ ಮಂತ್ರ, ದೃಷ್ಟಿದೋಷ ಇದೆಲ್ಲ ಸ್ವಲ್ಪ ಜಾಸ್ತಿ ಕಾಡುತ್ತೆ ನಿಮಗೆ. ಅಂದರೆ ಸ್ವಲ್ಪ ಏನಾಗ್ಬಿಡುತ್ತೆ, ಇಲ್ಲಿ ಗಮನಿಸಬೇಕಾದಂಥ ವಿಚಾರ ವ್ಯಯಾಧಿಪತಿಯಾದಂಥ ರವಿಯ ಸಂಚಾರ. ಆಮೇಲೆ ಬಹಳ ಮುಖ್ಯವಾಗಿ ಧನಾಧಿಪತಿ, ಭಾಗ್ಯಾಧಿಪತಿಯಾದ ಶುಕ್ರ ಸಂಚಾರ. ಭಾಗ್ಯಾಧಿಪತಿ ಶುಕ್ರ ಭಾಗ್ಯದಲ್ಲಿ, ಗುರು ಭಾಗ್ಯಾಧಿಪತಿ ಶುಕ್ರ ಪಂಚಮದಲ್ಲಿ. ಇದೊಂಥರ ಅದೃಷ್ಟ, ಅದ್ಭುತವಾಗಿ ನಿಮಗೆ ಏನು ಅದೃಷ್ಟ ಬಾಸ್ ನಿಮ್ಮದು ಅನ್ನೋ ಥರ, ಏನು ಅದೃಷ್ಟ ಮೇಡಮ್ ನಿಮ್ಮದು ಅನ್ನೋ ಥರ ಇರ್ತಾರೆ. ಎಲ್ಲರೂ ಹಂಗೆ ಮಾತಾಡ್ತಿರ್ತಾರೆ. ಪ್ರಪಂಚದಲ್ಲಿ ಅತ್ಯಂತ ಅದೃಷ್ಟ ಮಾಡ್ಕೊಂಡು ಹುಟ್ಟುಬಿಟ್ಟಿದ್ದೀರಾ ನೀವು ಅನ್ನೋ ಲೆವೆಲ್ಗೆ ಮಾತಾಡ್ತಾ ಇರ್ತಾರೆ. ಬಟ್ ಅದರ ಹಿಂದಿನ ನಿಮ್ಮ ಕಷ್ಟ, ಅದರ ಹಿಂದಿನ ನಿಮ್ಮ ಶ್ರಮ, ಈಗಲೂ ನೀವು ಅನುಭವಿಸ್ತಾ ಇರುವಂಥ ಕಷ್ಟಗಳು ಯಾರ ಕಣ್ಣಿಗೂ ಕಾಣಲ್ಲ. ಅದರಿಂದ ಏನಾಗುತ್ತೆ, ದೃಷ್ಟಿ ಆಗುತ್ತೆ, ಮಾಡ್ಕೊಳ್ಳೋ ಕೆಲಸಗಳು ಹಾಳಾಗುತ್ತೆ. ನಿಮ್ಮದೇ ದೃಷ್ಟಿ ಆಗದಂಗೆ ನೋಡ್ಕೊಳ್ಬೇಕು ನೀವು. ಅದಕ್ಕೆ ನೀವು ಬಹಳ ಸೀಕ್ರೆಸಿ ಮೇಂಟೈನ್ ಮಾಡಬೇಕು, ಸೀಕ್ರೆಟ್ ವ್ಯವಹಾರ ಮಾಡಬೇಕು.
ಆಯ್ತಲ್ವಾ. ಇದ್ರ ಜೊತೆಗೆ ಪರಿಹಾರಗಳು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈ ಮಾಟ ಮಂತ್ರ ದೃಷ್ಟಿದೋಷಕ್ಕೆ ಪರಿಹಾರ ನಾನು ಈಗ ಹೇಳ್ತೇನೆ, ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಇನ್ನು ವಿವಾಹ ದಾಂಪತ್ಯಾದಿ ವಿಚಾರಗಳಿಗೆ ಬಂದರೆ ಶುಕ್ರ ಚೆನ್ನಾಗಿದ್ದಾನೆ. ಸಪ್ತಮದಲ್ಲಿ ರಾಹು ಅಲ್ಲ ಅಂದ್ರೂ ಭಾಗ್ಯಸ್ಥಾನದಲ್ಲಿ ಗುರು ಹಾಗೂ ಪಂಚಮದಲ್ಲಿ ಶುಕ್ರ ನಿಮಗೆ ಅವಿವಾಹಿತರಿಗೆ ವಿವಾಹ ವಿಚಾರದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ತುಂಬ ಅನುಕೂಲ ಮಾಡಿಕೊಡ್ತಾನೆ. ನೀವೇನು ಅಡವಟ್ಟು ಮಾಡ್ಕೊಂತೀರ ಗೊತ್ತಾ, ಧನುರ್ಮಾಸ ಇವಾಗೇನು ಮದುವೆ ಬಗ್ಗೆ ಮಾತಾಡಲ್ಲ, ಧನುರ್ಮಾಸ ಮುಗಿದೋಗ್ಲಿ ಅಂತ, ಅದು ಆಮೇಲೆ ಪ್ರಯೋಜನ ಇಲ್ಲ, ಈಗ ಮಾತಾಡಬೇಕು. ಯಾಕೆಂದರೆ ಡಿಸೆಂಬರ್ 15 ನಂತರ ಧನುರ್ಮಾಸ ಬಿಡಿ, ಒಳಗೆ ಮಾರ್ಗಶೀರ್ಷ ಮಾಸ ಇದೆ ಡಿಸೆಂಬರ್ ತಿಂಗಳಲ್ಲಿ. ಮಾಸಾನಾಂ ಮಾರ್ಗಶೀರ್ಷೋ ಮಹಾವಿಷ್ಣುವಿನ ಮಾಸ. ಖಂಡಿತವಾಗಿ ವಿವಾಹದ ವಿಚಾರ ಮಾಡ್ಬೋದು, ಧನುರ್ಮಾಸದಲ್ಲೂ ಮಾಡ್ಬೋದು. ಸೊ ಇಡೀ ಡಿಸೆಂಬರೂ ಮಾಡ್ಬೋದು ನೀವು ಮದುವೆ ವಿಚಾರ. ಶುಕ್ರನು ತುಂಬ ಚೆನ್ನಾಗಿದ್ದಾನೆ. ಸೊ ಅದರಿಂದ ಅವಿವಾಹಿತರು ಧನುರ್ಮಾಸ ಅದು ಇದು ನೋಡೋಕೆ ಹೋಗ್ಬೇಡಿ, ಮದುವೆ ಪ್ರಯತ್ನ ಜಾರಿಯಲ್ಲಿಡಿ, ಒಳ್ಳೆಯ ರೀತಿಯಲ್ಲಿ ವಿವಾಹಕ್ಕೆ ಒಳ್ಳೆಯ ಅವಕಾಶಗಳು ಸಿಗಲಿ. ಇನ್ನು ಆಲ್ರೆಡಿ ಮದುವೆ ಆಗಿರತಕ್ಕಂಥವ್ರಿಗೂ ಅಷ್ಟೇ ಜಗಳ ಮನಸ್ತಾಪಗಳು ನಿವಾರಣೆ ಮಾಡಿಕೊಳ್ಳುವಂಥ ಯೋಗ ಫಲಗಳು ಪಂಚಮದ ಶುಕ್ರನಿಂದ ಸಿಗಲಿದೆ. ನೀವು ಮಾಡ್ಕೊಳ್ಬೇಕಷ್ಟೇ. ಯಾಕೆಂದರೆ ಸಪ್ತಮದಲ್ಲಿ ರಾಹು ಏನು ಮಾಡಿಬಿಡ್ತಾನೆ, ಈಸಿಯಾಗಿ ಜಗಳ ಇಷ್ಟ ಆದರೆ ಸಾಕು. ನಿಮ್ಮ ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ರಾಹು, ಇಷ್ಟು ಜಗಳ ಆದರೂ ಸಾಕು, ಅದನ್ನು ಡ್ರ್ಯಾಗ್ ಮಾಡಿ ದೊಡ್ಡ ಮಾಡಿ ಕೋರ್ಟು ಕಚೇರಿ ಮೆಟ್ಲೆತ್ತಂಗೆ ಮಾಡಿಬಿಡ್ತಾನೆ. ಡೈವರ್ಸ್ ಬೇಕು ಅನ್ನೋ ಲೆವೆಲ್ಗೆ ಎಳ್ಕೊಂಡು ಹೋಗ್ಬಿಡ್ತಾನೆ. ಹಂಗೆಲ್ಲ ಆಗದಿರೋ ಹಂಗೆ ನಿಮ್ಮ ಕೈಯಲ್ಲಿ ನೀವೇ ಸರಿ ಮಾಡ್ಕೋಬೋದು ಅದನ್ನು. ನೋಡಿ, ಈಗ ಗೋಚಾರದಲ್ಲಂತೂ ಪಂಚಮದಲ್ಲಿ ಶುಕ್ರ ಬರ್ತಾನೆ ಡಿಸೆಂಬರ್. ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರ್ಬೇಕು, ಒಬ್ಬರ ಮಧ್ಯೆ ಐಕ್ಯಮತೆ ಚೆನ್ನಾಗಿರ್ಬೇಕು. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟೇ ಇರಬೇಕು, ಅದರ ನಂತರ ಇರಬಾರ್ದು ಆಯ್ತಲ್ವ. ಇದು ಬಹಳ ಪ್ರಮುಖವಾಗಿರತಕ್ಕಂಥ ವಿಚಾರವಾಗಿರುತ್ತೆ. ಇದನ್ನು ದಯವಿಟ್ಟು ನೀವು ಗಮನಿಸಬೇಕು, ಅಳವಡಿಸ್ಕೊಳ್ಬೇಕು. ಓಕೆನಾ? ಎಸ್, ಇಲ್ಲಿ ಈ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆಲ್ಲ ಓಕೆ, ಪರವಾಗಿಲ್ಲ, ಅದೃಷ್ಟವಶಾತ್ ದುಡ್ಡು ಬರತಕ್ಕಂಥ ಸಾಧ್ಯತೆಗಳು ಚೆನ್ನಾಗಿದೆ. ಬಟ್ ನಿಮ್ಮ ಪಾಲಿನ ಒಂದು ಲಾಭವನ್ನು ನೀವು ಕಿತ್ಕೋಬೇಕಾಗತ್ತೆ. ಅದು ಬರಲ್ಲ, ಅದಾಗದು ಬರುತ್ತೆ ಅಂತ ಕಾಯ್ದ್ರೆ ಆಗಲ್ಲ, ಕಿತ್ಕೋಬೇಕಾಗತ್ತೆ ನೀವು ಅಂದು ಕಾಣ್ತಾ ಇದೆ. ಅದು ಸ್ವಲ್ಪ ಅದೇ ಕಾಣ್ತಾ ಇರತಕ್ಕಂಥದ್ದು. ಇರಲಿ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧ, ನೀವೆಲ್ಲ ಹೊರಗಡೆಲ್ಲ ಓಡಾಡ್ತೀರಾ, ಓಡಾಡ್ಕೊಂಡು ಹಂಗೆ ಮನೆ ಒಳಗೆ ಬರ್ತೀರಾ. ಎಲ್ಲೋ 3 ಸಲ ಜಾಗ ದಾಟಿ ಬಂದಿರ್ತೀರ, ಅಲ್ಲಿ ಯಾವನೋ ಏನೋ ಹಾಕಿರ್ತಾನೆ, ಯಾವುದೋ ಆಸ್ಪತ್ರೆ ದಾಟಿ ಬಂದಿರ್ತೀರ, ಸ್ಮಶಾನ ದಾಟಿ ಬಂದಿರ್ತೀರ, ಕೆಟ್ಟ ಕೆಟ್ಟ ಶಕ್ತಿಗಳ ಜಾಗಗಳು ದಾಟು ಹಂಗೆ ಮನೆ ಬಂದುಬಿಡ್ತೀರ. ಕಾಲು ತೊಳ್ಕೊಂಡು ಮನೆ ಒಳಗೆ ಬರಬೇಕು, ಕಾಲು ತೊಳ್ಕೊಂಡು ಹೊರಗಡೆ ಆಮೇಲೆ ಮನೆ ಒಳಗೆ ಬರಬೇಕು. ಆ ರೂಢಿಯನ್ನು ಇಟ್ಕೊಳ್ಬೇಕು ನೀವು. ಆಯಿತಾ? ಬಹಳ ಇಂಪಾರ್ಟೆಂಟ್ ರೂಢಿ. ಬೆಳಗಿಂದ ಎಲ್ಲ ಮುಗಿಸ್ಕೊಂಡು ರಾತ್ರಿ ಸಂಜೆ ಮನೆಗೆ ಹೋಗ್ತೀರಾ. ಮನೆಗೆ ಹೋದ ತಕ್ಷಣ ಫಸ್ಟ್ ನಿಮ್ಮ ಬಟ್ಟೆ ಬಿಚ್ಚಾಕ್ಬಿಟ್ಟು ಫಸ್ಟ್ ಹೋಗಿ ಸ್ನಾನ ಮಾಡ್ಕೋಬೇಕು, ಫ್ರೆಶ್ ಅಪ್ ಆಗಬೇಕು. ಆ ಸ್ನಾನ ಮಾಡ್ಬೇಕಾದ್ರೆ ಒಂಚೂರು ಅರಿಶಿನ, ಅಡುಗೆ ಅರಿಶಿನ ಅಥವಾ ಒಂಚೂರು ಗಂಜಲ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ಫುಲ್ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಯ್ತು. ದೇವ್ರ ಮನೇಲಿ ಒಂದು ದೀಪ ಹಚ್ಚಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಮನೇಲೆಲ್ಲ ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡಬೇಕು. ಆವಾಗ ನೆಗೆಟಿವ್ ಎನರ್ಜೀಸ್ ಏನೂ ಇದು ಮಾಡಲ್ಲ. ಸೊ ಅದಕ್ಕೆ ನಾವು ಏನೋ ಊರ ಮೇಲಿರೋ ಮುಳ್ಳೆ ತೆಗೆಕಾಲ ನಮ್ಮ ಕೈ ಚಪ್ಪಲಿ ಹಾಕೋಬೇಕು ಅಂತ. ಸೊ ಶತ್ರು ಬಾಧೆ ಜಾಸ್ತಿ ಇರುತ್ತೆ, ದೃಷ್ಟಿದೋಷ, ನೆಗೆಟಿವ್ ಎನರ್ಜೀಸ್ ಎಲ್ಲ ಬರುತ್ತೆ. ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೇಕಲ್ಲ. ಸೊ ಅದಕ್ಕೋಸ್ಕರ ವಿಶೇಷವಾದಂಥ ಪವರ್ಫುಲ್ ಆದಂಥ ಒಂದು ಹೋಮ, ಶತ್ರು ನಿಗ್ರಹವಾರಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೇ ಡಿಸೆಂಬರ್ 1ನೇ ತಾರೀಕು ಕಾರ್ತೀಕ ಮಾಸದ ಅಮಾವಾಸ್ಯೆ ದಿವಸ ಶತ್ರು ನಿಗ್ರಹವಾರಾಗಿ ಹೋಮ, ಪವರ್ಫುಲ್ ಆಗಿರತಕ್ಕಂಥ ಹೋಮ. ಅದರ ಜೊತೆಗೆ ಅಘೋರಾಸ್ತ್ರ ಹೋಮ. ಈ ಅಘೋರಾಸ್ತ್ರ ಹೋಮ ಹಾಗೂ ಶತ್ರು ನಿಗ್ರಹವಾರಾಗಿ ಹೋಮ, ಎರಡೂ ಹೋಮಗಳನ್ನು ಮಾಡಿ ಈ ಪವರ್ಫುಲ್ ಆದಂತಹ ಜ್ವಾಲಾಮುಖಿ ರತ್ನವನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ. ಈ ಭೂಮಿಯಿಂದ ಜ್ವಾಲಾಮುಖಿ ಸ್ಫೋಟ ಆಗಿ ಲಾವಾರಸ ಹೊರಗೆ ಬರುತ್ತಲ್ಲ, ಕೊತ್ತ 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 ಕುದೀತಾ ಇರುತ್ತೆ, ಅದೇ ಲಾವಾರಸನೇ ಇದು. ಅದೇ ಜ್ವಾಲಾಮುಖಿ ರತ್ನ ಅಂತ ಕರಿತೀವಿ. ಆ ಲಾವಾರಸ ಹೊರಗೆ ಬಂದ ಮೇಲೆ ಭೂಮಿಯ ಪ್ರಕೃತಿಗೆ ತಗದ ನಂತರ ಈ ಥರ ಕಲ್ಲು ಒಂದು ರತ್ನ ಥರ ಗಟ್ಟಿ ಆಗಿಬಿಡುತ್ತೆ. ಅದನ್ನು ಷಟ್ಕೋಣ 6 ಕೋಣಗಳಾಗಿ ಇದನ್ನು ಕಟ್ ಮಾಡಿ ಅದನ್ನು ಡಾಲರ್ ರೆಡಿ ಮಾಡಿಸಿ, ಇಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ರತ್ನಕ್ಕೆ ಮತ್ತೆ ಪವರ್ಫುಲ್ ಆದ ಹೋಮಗಳು. ಅಘೋರಾಸ್ತ್ರ ಹೋಮ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಅದ್ಭುತವಾದ ಅಘೋರಾಸ್ತ್ರ ಮಂತ್ರ. ಅದರಿಂದ ಹಾಗೂ ಶತ್ರು ನಿಗ್ರಹವಾರಾಹಿ ಮಂತ್ರದಿಂದ ಇದನ್ನು ಎನರ್ಜೈಸ್ ಮಾಡಿ ನಾವು ಇದನ್ನು ಏನು ಮಾಡ್ತೀವಿ, ಎನರ್ಜೈಸ್ ಮಾಡಿ ಇದನ್ನು ಫುಲ್ ಪವರ್ಫುಲ್ ಮಾಡ್ತೀವಿ ನಾವು. ಅದು ನೋಡಿ, ಎಂತಹ ಪವರ್ಫುಲ್ ರತ್ನಕ್ಕೆ ಇಂಥ ಪವರ್ಫುಲ್ ಹೋಮಗಳನ್ನು ಇನ್ಫ್ಯೂಸ್ ಮಾಡಿದ್ರೆ ಇನ್ನೆಷ್ಟು ಪವರ್ಫುಲ್ ಆಗುತ್ತೆ ಇದು. ಸೊ ಮಾಟ ಮಂತ್ರ, ಅದೃಷ್ಟದ ಬಾಧೆಗಳು ಹತ್ತಿರ ಬರೋಕ್ಕೆ ಸಾಧ್ಯನಾ? ನೀವು ಎಲ್ಲ ಆಸ್ಪತ್ರೆ ಎಲ್ಲ ಸ್ಮಶಾನ ಎಲ್ಲಿ ಓಡಾಡಿದ್ರು ಕೂಡ ಒಂದು ಕಪ್ಪು ದಾರಿದ್ರೆ ಇದನ್ನು ಹಾಕೊಂಡು ಓಡಾಡಿದ್ರಿ ಅಂತಂದರೆ ಯಾವ ನೆಗೆಟಿವ್ ಎನರ್ಜಿ ನೀವು ಸುತ್ತ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ. ಸರ್ ನಂಗೆ ಆಫೀಸಲ್ಲಿ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ, ನನಗೆ ನಮ್ಮ ಮಾರ್ಕೆಟಲ್ಲಿ ನಮ್ಮ ಅಂಗಡಿ ಮುಂದೆ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ, ನಮ್ಮ ಕುಟುಂಬದಲ್ಲಿ ನಮ್ಮ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ, ನಮ್ಮ ಫ್ರೆಂಡ್ಸ್ಗಳು ನಮ್ಮ ಶತ್ರುಗಳು ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ. ಏನು ಬೇಕಾದ್ರೂ ಮಾಡಿಸಲಿ, ನಿಮ್ಮ ರಕ್ಷಣೆ ನಿಮ್ಮ ಕೈನಲ್ಲಿ, ನಿಮ್ಮ ಕುತ್ತಿಗೆಯಲ್ಲಿ, ನಮ್ಮ ತೋಳಲ್ಲೇ ಇರ್ತದಲ್ಲ. ಏನಕ್ಕೆ ತೊಂದರೆ? ಇಷ್ಟೇ ಅಲ್ಲ, ಬರೀ ಇಷ್ಟೇ ಅಲ್ಲ ಇದರದ್ದು ಉಪಯೋಗಗಳು. ಒಂದು ವಿಶೇಷವಾದ ಹೋಮ ಇದೆ, ಮಣಿಕರ್ಣಿಕಾ ಹೋಮ ಅಂತ. ಈ ವಿಡಿಯೋ ಎಂಡಲ್ಲಿ ನಮಗೆ ಆ ಮಂತ್ರವನ್ನು ಹೇಳ್ತಾನೆ. ಆ ಮಂತ್ರವನ್ನು ಡೈಲಿ ವಿಡಿಯೋ ಎಂಡಲ್ಲಿರುವ ಮಂತ್ರವನ್ನು ಪ್ರತಿದಿನ ಒಂದು 15-20 ಸಲ ಕೇಳಿಸ್ಕೊಂಡ್ರೆ ಸಾಕು, ನಮ್ಗೆ ಒಳ್ಳೆ ಅನ್ಕೊಂಡಿದ್ದು ಸಾಧಿಸಲಿಕ್ಕೆ ತುಂಬ ಪವರ್ಫುಲ್. ಮಣಿಕರ್ಣಿಕಾ ಹೋಮ.
ಅದನ್ನು ಸಹ ಮಾಡ್ತಾಯಿದ್ದೆ. ಮಣಿಕರ್ಣಿಕಾ ಮಂತ್ರ ವಿಡಿಯೋ ಹ್ಯಾಂಡಲ್ ತಿಳಿಸ್ತೇನೆ ನಾನು. ಆ ಮಣಿಕರ್ಣಿಕಾ ಮಂತ್ರವನ್ನು ನೋಡಿ, ಒಂದು ವಿಳಿದೆಲೆ ತಗೊಂಡು ಒಂದು ಕುಂಕುಮದ ನೀರಿನಲ್ಲಿ ಕುಂಕುಮದನ್ನು ಪೇಸ್ಟ್ ಮಾಡ್ಕೊಂಡು ಒಂದು ವಿಳಿದೆಲೆಯಲ್ಲಿ ಇದನ್ನು ಪೆನ್ ಥರ ಬಳಸಿ ಆ ಕುಂಕುಮ ಹಿಂಗೆ ತಗೊಂಡು ವಿಳಿದೆಲೆಯಲ್ಲಿ ಆ ಮಣಿಕರ್ಣಿಕಾ ಮಂತ್ರವನ್ನು ಬರೀಬೇಕು. ಬರೆದು ಅದಕ್ಕೆ ಪೂಜೆ ಮಾಡ್ಕೊಳ್ಬೇಕು. ನೀವು ಏನು ಕೆಲಸ ಆಗಬೇಕು ನಿಮ್ಮದು ಅದನ್ನು ಹೇಳ್ಕೊಂಡು ಅಕ್ಷರದಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದನ್ನು 3 ದಿನ ಆದಮೇಲೆ ಒಂದು ಅರಳಿ ಮರದ ಬುಡದಲ್ಲಿ ಹೋಗಿ ವಿಸರ್ಜನೆ ಮಾಡಿ ಬರಬೇಕು, ಬಿಟ್ಟು ಬರಬೇಕು. ನಿಮ್ಗೆ ಏನೇನಾಗಬೇಕು ಅದನ್ನು ಪ್ರಾರ್ಥನೆ ಮಾಡ್ಕೊಂಡು ಅಲ್ಲೇ 2 ಅಕ್ಷತೆ ಹಾಕ್ಬಿಟ್ಟು ಬಂದುಬಿಡ್ಬೇಕು. ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ. ಮಣಿಕರ್ಣಿಕಾ ಮಂತ್ರ ಭಾಳ ಪವರ್ಫುಲ್. ಅದನ್ನು ವಿಳಿದೆಲೆಯಲ್ಲಿ ಇದನ್ನು ಪೆನ್ ಥರ ಮಾಡಿಸ್ಕೊಂಡು ಕುಂಕುಮದ ಇದರಲ್ಲಿ ಬರೆದ್ರೆ ತುಂಬ ಪವರ್ಫುಲ್ ಆಗಿರ್ತದೆ ಅಂತ. ಅದೆಲ್ಲ ಮಾಡೋಕ್ಕಾಗಲ್ಲ ಗುರುಡೆ ಅಂದರೆ ಜಸ್ಟ್ ಇದನ್ನು ಕುತ್ತಿಗೆಯಲ್ಲಿ ಹಾಕೊಳ್ಳಿ ಸಾಕು. ನಾವೇನೇನು ಮಣಿಕರ್ಣಿಕಾ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ, ಇದು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ, ಆಮೇಲೆ ಅಘೋರಾಸ್ತ್ರ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸಿಕ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಗುರುಬಲ ಇದೆ ಇವಾಗ ನಿಮಗೆ, ಬಟ್ ಕೆಲಸ ಮಾಡ್ತಾ ಇಲ್ವಾ? ಬೇಗ ಗುರುಬಲ ಮುಗಿದೋಗಿದೆ ಒಂದು 6 ತಿಂಗಳಿಗೆ. ಗುರು ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತೀವಿ ಇದನ್ನು. ಏನೋ ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತೀವಿ. ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆಗುತ್ತೆ. ಎಲ್ಲ ಹೋಮಗಳ ಭಸ್ಮ ಕಳಿಸ್ಕೊಡ್ತೀವಿ. ಡೈಲಿ ಹಣೆಗೆ ಹಚ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗಿದೆ. ಡಿಸೆಂಬರ್ 1ನೇ ತಾರೀಕು ಕಾರ್ತಿಕ ಅಮಾವಾಸ್ಯ ದಿವಸ ಬೆಳಗ್ಗೆ ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ಎಲ್ಲ ಹೋಮಗಳು ನೀವು ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ತಲುಪಲಿದೆ. ಈಗ ವಿಡಿಯೋ ಎಂಡಲ್ಲಿ ಮಣಿಕರ್ಣಿಕಾ ಮಂತ್ರವನ್ನು ಸಹ ಹೇಳ್ತೇನೆ. ಖಂಡಿತವಾಗಿ ಮಂತ್ರವನ್ನು ಲಾಸ್ಟ್ ತನಕ ಕೇಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋನ ಜಾಸ್ತಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಎಲ್ಲರಿಗೂ ಸಹ ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ.